ಅಂತ ಗೊತ್ತಿಲ್ಲ. ಈಗ ರೆಡಿ ಆಗಿದೆ ಅಂಕಿತ, ನೀನು ರೆಡಿ ಆಗಿದೆಯಾ ನೋಡೋಣ. ಇವಳು ರೆಡಿ ಇದು ಈ ಥರ ಹಾಕೊಂಡ್ರೆ ಎಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾನು ನಮ್ಮಮ್ಮ ಎಲ್ಲ ನಮ್ಮಿಬ್ರಿಗೆ ಒಂದೇ ಥರ ಡ್ರೆಸ್ ಅಂದರೆ ಇಬ್ಬರು ಕಿತ್ತಾಡ್ತೀವಿ. ಅವಳು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದಾಗ ಒಂದು 5th 6th 7th ಸ್ಟ್ಯಾಂಡರ್ಡ್ವರೆಗೂ ನಾವು ಮಾಡಿಸ್ಕೊಂಡ ಒಂದು ಮಾಡೋಣ ಅಂತ ಇಷ್ಟ. ಇದು ನೋಡಿದ್ರೆ ನನಗೆ ಆಗಲ್ಲ, ಆದರೂ ನೋಡೋಣ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿ. ವೆಜ್ ಮೊಮೋಸ್ ತಿಂದ್ಬಿಟ್ಟು ಒಂದ್ಸಲ ನಾನು ತಿನ್ನಲೇ ಇಲ್ಲ, ಒಂದೇ ತಿಂದ್ಬಿಟ್ಟು ಇನ್ನು ಅದು ಸ್ಟೀಮ್ ತಿಂದಿದೆ ಬಟ್ ತಂದು ಚೆನ್ನಾಗಿ. ಗೌರಿ ಹಬ್ಬದ ಪೆಂಡಿಂಗ್ ನಿಂದೈತೆ ನನಗೆ ಕೊಟ್ಟು ನಂಗೆ ಕೊಡ್ತೀನಿ ಅಂತ ಹೇಳ್ದಲ್ಲ. ಟೈಮ್ ಆಗಿದೆ, ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಇವತ್ತು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾದರೂ ಆಚೆ ಹೋಗೋಣ ಅಂತ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಾಗ್ತದೆ. ಏನು ಆಚೆ ಏನು ಹೇಳೋದೇ ಒಂದು ಹೋಗೋದೇ ಒಂದು, ಏನು ಆಚೆ ಹೋಗೋದು ಏನಿಲ್ಲ. ಆಚೆ ಹೋಗೋದು ನೋಡಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ, ಅದು ರೆಡಿನೇ ಆಗೋಕ್ಕಾಗಲಿಲ್ಲ. ನಿನ್ನೆ ಹೋಗೋಣ ಅಂತ ಅಂದ್ಕೊಂಡೆ, ಅಂದರೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡಿದ್ರೆ ನೋಡಿ ಆಲ್ರೆಡಿ ಮಳೆ ಬರ್ತಾ ಇದೆ. ಸೊ ನೋಡೋಣ ಯಾವಾಗ ಹೋಗೋಣ ಅಂತ ಗೊತ್ತಿಲ್ಲ. ಈಗ ರೆಡಿ ಆಗಿದೆ ಅಂಕಿತ, ನೀನು ರೆಡಿ ಆಗಿದೆಯಾ ನೋಡೋಣ. ಇವಳು ರೆಡಿ ಆಗೋಕ್ಕೆ ಒಂದು 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ನಾನು ರೆಡಿ ಆಗಿದ್ದೀನಿ. ಸೊ ಹೊರಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಅಂಕಿತ ಇಬ್ಬರು ಒಂದೇ ಥರ ಟಾಪ್ ಹಾಕೊಂಡಿದ್ದೀವಿ. ಅಂದರೆ ನಮ್ಮ ಹತ್ರ ತುಂಬ ಬಟ್ಟೆ ಇದೆ ಒಂದೇ ಥರ. ಅದೇ ನಾವು ಏನೋ ತುಂಬ ದಿನ ಆದಮೇಲೆ ಹಾಕಿರೋದು. ಹೆಂಗೆ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಟ್ವಿನ್ಸ್ ಹಾಕೊಂಡ್ರೆ ಅದು ಫೈನ್ ಅನಿಸುತ್ತೆ. ಬಟ್ ಇದು ಈ ಥರ ಹಾಕೊಂಡ್ರೆ ಎಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾನು ನಮ್ಮಮ್ಮ ಎಲ್ಲ ನಮ್ಮಿಬ್ರಿಗೆ ಒಂದೇ ಥರ ಡ್ರೆಸ್ ಅಂದರೆ ಇಬ್ಬರು ಕಿತ್ತಾಡ್ತೀವಿ. ಅವಳು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದಾಗ ಒಂದು 5th 6th 7th ಸ್ಟ್ಯಾಂಡರ್ಡ್ವರೆಗೂ ನಾವು ಒಂದೇ ಥರ ಡ್ರೆಸ್ ತೊಗೊಂಡಿರೋದು. ಈಗಲೂ ಅವಳಿಗೆ ಯಾವ್ದಾದ್ರು ಇಷ್ಟ ಆದರೆ ನಾನು ತೊಗೊಬಿಡ್ತೀನಿ, ನನಗೆ ಯಾವ್ದಾದ್ರು ಇಷ್ಟ ಆದರೆ ಅವಳು ತೊಗೋತಾಳೆ. ಆ ಥರ ಏನಿಲ್ಲ. ಅವಳಿಗೆ ತೊಗೋಬೇಕಂದ್ರೆ ಸೈಜಸ್ ವೇರಿಯೇಷನ್ ಇರುತ್ತಲ್ಲ. ಇವಳ್ದು ಎಷ್ಟು ಸ್ಮಾಲು, ನಂದು L ಸೈಜಸ್ಸು. ಅದಕ್ಕೆ ಸೈಜ್ ವೇರಿಯೇಷನ್ ಅಂತ ಇದಿಬ್ಬರು ಹಾಕೊಳಕ್ಕಾಗಲ್ಲ. ಆದರೆ ಒಂದೇ ಥರ ಮಾತ್ರ ತೊಗೋತೀವಿ. ಆಚೆ ಎಲ್ಲ ಹಾಕೊಂತಾರೆ. ನಗು ಬರುತ್ತೆ, ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಯಾರು ನೋಡಿದ್ರು ನಮಗೇನು ನಾವು ಹಾಕೋಬೇಕು. ನಮ್ಮ ಲೈಫು ನಮ್ಮ ಎಂಜಾಯ್ ಅಷ್ಟೇ ನಾವು ಹೇಳೋದು. ಯಾರು ನೋಡಿ ಇವಳು ಬೇಡ ಬೇಡ ನೋಡ್ತಾರೆ ಅಂತ ಹೇಳ್ತಾರೆ. ಅದು ಯಾರು ನೋಡಿದ್ರು ನಮಗೇನು ನಮ್ಮ ಲೈಫ್ ನಮ್ಮ ಇಷ್ಟ. ಫ್ರೆಂಡ್ಸ್, ಇದು ಹೊಸ ಜುಡಿಯೋ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಬಂದಿದೆ. ಅಲ್ಲಿ ಬಂದಿರಲಿಲ್ಲ, ಹಬ್ಬ ಇತ್ತಲ್ಲ ಅವಾಗ ಓಪನ್ ಆಗಿರೋದು. ಇದು ಯೋಗನಾಥನ್ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲಿ. ಹೇಳಿದ್ದೀವಿ ನಾನು ಜೋರಾಗಿ ಮಾತಾಡೋ. ಟಾಪ್ ಹಾಕೊಂಡು ಬರಬೇಡ ಅಂತ. ಇವಾಗ ರೋಡಲ್ಲಿ ಹೋಗೋರು ಪೆಟ್ರೋಲ್ ಬಂಕಲ್ಲಿ ಎಲ್ಲ ನಮ್ಮನ್ನೇ ನೋಡ್ದವ್ರೆ. ನನಗಂತೂ ಒಂಥರ ಆಗ್ತೈತೆ. ನೀನೇ ಚೇಂಜ್ ಮಾಡ್ಬೋದಿತ್ತಲ್ಲ. ಪರವಾಗಿಲ್ಲ ನಡಿ, ಏನಾಗಲ್ಲ. ಅದೆಲ್ಲ ನಮ್ಮ ಇಷ್ಟ ಅಲ್ವ ಅಂಕಿತ, ನೋಡ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಬಿಡು, ನಾಚ್ಕೋಬೇಡ. ಫ್ರೆಂಡ್ಸ್, ನಾವು ಯಾವಾಗಲೂ ಇದು BM ಹ್ಯಾಬಿಟೇಟ್ ಮಾಲ್ ಇದೆಯಲ್ಲ, ಆ ರೋಡಲ್ಲಿತ್ತು ಒಂದು ಜುಡಿಯೋ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಮನೆಗೆ ನಿಯರ್ ಇದೆ. ಸೊ ಈ ಜುಡಿಯೋನೇನು ಇಲ್ಲಿಗೆ ಬರ್ಬೋದು, ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿರಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ವಿ, ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ. ಅಂದರೆ ನಾನು ಬಂದೇ ಇರಲಿಲ್ಲ. ಇವಾಗ ಒಂದು ಹಬ್ಬ ಆಯ್ತಲ್ಲ, ಗೌರಿ ಗಣೇಶ ಹಬ್ಬ, ಆವಾಗ ಓಪನ್ ಆಗಿರೋದು ಅಷ್ಟೇ. ಅಂದರೆ ಕಲೆಕ್ಷನ್ಸ್ ಎಲ್ಲ ಬಂದಿತ್ತೇನೋ ಹೋಗಿರೋದೇನೋ ನನಗೆ ಗೊತ್ತಿಲ್ಲ. ಅಷ್ಟು ಕಲೆಕ್ಷನ್ಸ್ ಬಂದಿರಲಿಲ್ಲ. ಈಗ ಹಬ್ಬ ಆಗಿದೆಯಲ್ಲ, ಅದು ಒಟ್ಟೋಗಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಹಾಗೆ ಚರಿಗೂ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅದು ಮಕ್ಕಳದು ಅಷ್ಟೇ, ಅಷ್ಟಕ್ಕೇನು ಕಲೆಕ್ಷನ್ಸ್ ಇರಲಿಲ್ಲ. ಹೆಣ್ಮಕ್ಳದು ಅಂದರೆ ಯಾವ ಜುಡಿಯೋದಲ್ಲಾಗಲಿ ಎಲ್ಲಾದ್ರಲ್ಲಿ ಕಲೆಕ್ಷನ್ಸ್ ಇದ್ದೇ ಇರುತ್ತೆ. ಗಂಡು ಮಕ್ಳದು ಅಂದರೆ ಇರೋಲ್ಲ. ಏನು ಅಂಕಿತ ಫುಲ್ ಶಾಪಿಂಗಾ? ನಿಂದು ನಿಮ್ಮ ಮಗುದೇ, ನಂದು ಒಂದೇ ಒಂದು ಟಾಪ್ ಐತೆ. ಇಷ್ಟ ಆಯ್ತಾ ಕಲೆಕ್ಷನ್ಸ್ ಹೊಸ ಜುಡಿಯೋದಲ್ಲಿ? ಅಂದರೆ ಈ ಹಬ್ಬಕ್ಕೆ ಸೇಲ್ ಆಗಿದೆ ಅನಿಸುತ್ತೆ, ನನಗೇನೋ ಗೊತ್ತಿಲ್ಲ. ಅವಾಗೇ ಓಪನ್ ಆಗಿರೋದು ಇದು, ಐ ಥಿಂಕ್ ಅಲ್ವಾ? ತೊಗೊಂಡಿದ್ದು ಇದು ಹಬ್ಬಕ್ಕಾಗಿದ್ದು ಓಪನ್. ನಾನು ಹೇಳಿರಲಿಲ್ಲ. ಎಷ್ಟು ಇಲ್ಲ ಅಂದರೆ ನಿನ್ಗೆ ಇನ್ನೆಷ್ಟು ಇನ್ನೂ ಅದಕ್ಕಿಂತ ಚಿಕ್ಕದಿಲ್ವಾ? ಬಿಡು, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರೋಣ. ನೀನು ಅಲ್ಲಿಗೆ ಹೋಗೋದು ತಪ್ಪುತ್ತಲ್ಲ, ಇಲ್ಲೇ ಹತ್ರ ಇದೆಯಲ್ಲ, ನಿಯರ್ ಬೈ ಹೋಗ್ಬೋದು. ಅಷ್ಟು ದೂರ ಹೋಗೋದು
ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಂದರೆ ಅಂಕಿತ ನಾನು ಮೊಮೋಸ್ ಅಂದರೆ ಜಾಸ್ತಿ ತಿನ್ನಲ್ಲ, ಅಂಕಿತ ಇಷ್ಟಪಡ್ತಾಳೆ. ಫ್ರೆಂಡ್ಸ್, ನಾನು ಒಂದಿನೂ ಮೊಮೋಸ್ ತಿಂದಿಲ್ಲ ನೋಡೋದು, ಅದು ಚಿಕನ್ದು. ಇವಳು ಟ್ರೈ ಮಾಡಿದ್ದಾಳೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಇಷ್ಟ. ಇದು ನೋಡಿದ್ರೆ ನನಗೆ ಆಗಲ್ಲ, ಆದರೂ ನೋಡೋಣ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಚೆನ್ನಾಗಿ. ವೆಜ್ ಮೊಮೋಸ್ ತಿಂದ್ಬಿಟ್ಟು ಒಂದ್ಸಲ ನಾನು ತಿನ್ನಲೇ ಇಲ್ಲ, ಒಂದೇ ತಿಂದ್ಬಿಟ್ಟು ಇನ್ನು ಅದು ಸ್ಟೀಮ್ ತಿಂದಿದೆ, ಬಟ್ ತಂದು ಚೆನ್ನಾಗಿರುತ್ತೆ. ನೋಡೋಣ. ಇವಳು ಕಾಲೇಜಿಂದ ಬಂದು ಫ್ರೆಂಡ್ಸ್ ಜೊತೆ ತಿಂದವಳಂತೆ, ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿಗೆ ಸ್ಪಿನ್ಸಿಗೆ ಬಂದ್ವಿ. ಅಂದರೆ ನಾನು ಐಬ್ರೋ ಮತ್ತು ಫ್ರಂಟ್ ಏರ್ ಕಟ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಬಂದ್ವಿ. ಅಂದರೆ ನನಗೆ ಇಲ್ಲಿ ತುಂಬಾ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಫಸ್ಟ್ ಬರ್ತಾ ಇರಲಿಲ್ಲ, ಅಂಕಿತ ಬರ್ತಾಯಿದ್ಲು. ಸೊ ನಾನು ಬರೋಕ್ಕೆ ಶುರು ಮಾಡಿದೆ. ನನಗೆ ಐಬ್ರೋ ಮತ್ತು ಏರ್ ಕಟ್ ಚೆನ್ನಾಗಿ ಮಾಡ್ತಾರೆ, ಫೇಶಿಯಲ್ ಕೂಡ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ಹಾಗೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೈಟ್ ಡಿನ್ನರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಾವು ಬೇರೆ ಹೋಟೆಲಿಗೆ ಹೋಗಿದ್ವಿ, ಅಲ್ಲಿ ವೀಕೆಂಡ್ ಇರೋದ್ರಿಂದ ತುಂಬ ಜನ ಇದ್ದರು. ಸೊ ಕೋಕೋಗ್ರೋಗೆ ಬಂದು ಅಲ್ಲೂ ಕೂಡ ಪಾರ್ಕಿಂಗೂ ಇರಲಿಲ್ಲ, ಅಷ್ಟು ಜನ ಇದ್ದರು. ಆದರೆ ವೀಕೆಂಡ್ ಇದೆ ಅಲ್ವಾ, ಇಲ್ಲೂ ಹೋಗಬಾರ್ದು ವೀಕೆಂಡ್ ಇದ್ದಾಗ. ಸೊ ಇದು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಣ ಅಂತ ನೈಟೇ ಇದನ್ನು ಅಕ್ಕಿನ 1 ಗ್ಲಾಸಷ್ಟು ನೆನೆಸಿ ಇಟ್ಕೊಂಡಿರಬೇಕು. ಅಂದರೆ ಒಂದು 8-9 ಅವರ್ಸಾರು ನೆನೆಸ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ಅಂದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಅಂದರೆ ಫ್ರೆಶ್ ಇರಬೇಕು, ಇಲ್ಲ ಚೆನ್ನಾಗಿ ಬರಲ್ಲ. ನೆಕ್ಸ್ಟು 1 ಸ್ಪೂನ್ ಸಾಲ್ಟು, ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಬಿಟ್ರೆ ಗ್ರೈಂಡ್ ಆಗೋಲ್ಲ. ಈ ಥರ ಸ್ವಲ್ಪ ಆಮೇಲೆ ನೀರು ಹಾಕ್ಕೋಬೋದು ಎಷ್ಟು ಬೇಕಾದರೆ. ನೋಡಿ, ಈ ಥರ ಪೇಸ್ಟ್ ಥರ ಆಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಒಂದು ಬೌಲಿಗೆಲ್ಲ ಹಾಕ್ಕೊಂಡು, ಅದು ನೀವು 1 ಗ್ಲಾಸ್ ತೊಗೊಂಡಿದ್ರೆ 3 ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಅದರಲ್ಲಿ. ಆ ಥರ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. 2 ಗ್ಲಾಸ್ ತೊಗೊಂಡ್ರೆ 6 ಗ್ಲಾಸ್ ನೀರು ಹಾಕ್ಕೋಬೇಕು. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಂದರೆ ಅಡಿಲೇ ಸ್ವಲ್ಪ ಇದ್ರ ಥರ ಗ್ರೈಂಡ್ ಮಾಡಿರ್ತೀವಿ ಅದೇ ಥರ ಇರುತ್ತೆ. ಸೊ ಅದ್ರಲ್ಲಿ ನೀವು ಹಾಕಬೇಕಾದ್ರೂ, ಪ್ರತಿಯೊಂದು ದೋಸೆ ಹಾಕಬೇಕಾದ್ರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 4-5 ಪೀಸ್ ಬೆಳ್ಳುಳ್ಳಿ, ಆಮೇಲೆ ಒಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಾಗುತ್ತೆ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ವಿ, ಒಂದು 4 ಒಣಮೆಣ್ಸಿನ್ಕಾಯಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಅಂದರೆ ಒಂದು ಸ್ವಲ್ಪ ತೊಗೊಳ್ಳಿ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಒಂದು ಜಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಬೇಕು. ಸೊ ಇದು ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಒಗ್ಗರಣೆ ಕೊಡೋಕ್ಕೆ ಟೈಮ್ ಇರಲಿಲ್ಲ, ಅಂಕಿತ ಕಾಲೇಜ್ಗೆ ಹೋಗ್ಬೇಕಂತ ಇದ್ಲು. ಸೊ ಇದು ಒಂದು ತವ ಮೇಲೆ ಚೆನ್ನಾಗಿ ಕಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೋದು ಕಷ್ಟ ಆಗುತ್ತೆ. ಸೊ ಅದನ್ನು ಈ ಥರ ನೋಡಿ ಸ್ಪ್ರೆಡ್ ಮಾಡಬೇಕು. ಒಂದು ಸೌಟು ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಈ ಥರ ಅದೇ ಎದ್ದು ಬರುತ್ತೆ ಫ್ರೆಂಡ್ಸ್, ನೀವೇನು ತೊಗೊಳೋದು ಅದನ್ನ ಎತ್ತೋದೇ ಬೇಡ, ಅದಾಗ ಅದೇ ಎದ್ದು ಬರುತ್ತೆ. ಸೊ ಈ ಥರ ಆದರೆ ನೀರು ದೋಸೆ ರೆಡಿ ಆಗಿದೆ ಅಂತ. ಹೆಂಗಿದೆ ಅಂಕಿತ? ಚೆನ್ನಾಗಿದೆ, ಟೈಮ್ ಆಗಿದೆ, ಚೆನ್ನಾಗಿದೆ. ಆದರೆ ಯಾಕೆ ರೈಸು ತಿಂತಿದ್ಯಾ? ಏನು ಮಾಡಿಲ್ಲ ಅಂತ ಇಲ್ಲ, ಇನ್ನೊಂದು ಹಾಕಿದ್ದೀನಿ, ತಿನ್ನಬೇಕು. ಚೆನ್ನಾಗಿದೆಯಾ? ಇದು ಅಂಕಿತ ಕೋಪ ಮಾಡ್ಕೊಂಡಿದ್ಲು ತಿಂಡಿ ಲೇಟ್ ಆಗಿತ್ತು ಅಂತ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.